ಶಿಕ್ಷಕರೇ ಈ ಒಂದು ಆರೋಗ್ಯದ ತೀವ್ರ ದುಸ್ಥಿತಿಗೆ ತಲುಪಿರುವಂತಹ ಸ್ವಾಮಿಗೌಡ ಅವರು ಇದೀಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸ್ವಾಮಿಗೌಡ ಅವರೇ ನಮಸ್ಕಾರ. ನಮಸ್ತೆ ಸರ್. ಹೇಗಾಗುತ್ತೆ ಸ್ವಾಮಿಗೌಡ ಅವರಂತೆ ಇಂತಹ ಆರೋಗ್ಯ ಪರಿಸ್ಥಿತಿಗೆ ಎರಡೂ ಸ್ವಾಧೀನ ಕಳ್ಕೊಂಡಿರುವಂತದ್ದು ಹೇಗಾಯ್ತು ಈ ಘಟನೆ? ಈ ಘಟನೆ ಹೆಂಗಾಯ್ತು ಅಂತ ಗೊತ್ತಿಲ್ಲ ಸರ್. ನಾನು ಲಾರಿ ಕೆಲಸ ಮಾಡ್ತಾ ಇದ್ದೆ. ಲಾರಿ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಇದ್ದಕ್ಕಿದ್ದಂಗೆ ನನಗೆ ಒಂದು ಜ್ವರ ಬಂದಿದ್ದು ಅಷ್ಟೇ ಸರ್. ಜ್ವರ ಬಂದಿದ್ದು. ಆ ಜ್ವರ ಬಂದ ತಕ್ಷಣನೇ ನನಗೆ ಇದ್ದಕ್ಕಿದ್ದಂಗೆ ಒಂದು 2 ದಿನ ಜ್ವರ ಇತ್ತು. ಆ 2 ದಿನ ಜ್ವರ ಬಂತಿದ್ದಂಗೆ 2 ಕಾಲಲ್ಲಿ ಒಂದು ಮೂತ್ರ ಬಂದಾಗ 2 ಕಾಲು ಸ್ವಾಧೀನ ಹೋಗ್ಬಿಡ್ತು ಸರ್. ಅದಾದ ತಕ್ಷಣ ನನಗೆ ಇಲ್ಲಿ ಕೆಲವು ಜನ ನಮ್ಮ ಇದವರೆಲ್ಲ ಇಲ್ಲಿ ನಮ್ಮ ತಾಯಿ ಆರೋಗ್ಯದ ಇವರು ಇರ್ಬೋದು, ಇಲ್ಲಿ ಪಕ್ಕದಲ್ಲಿ ಇರುವಂತ ಗೌರ್ಮೆಂಟ್ ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ದಕ್ಕೆ ಇದು ಏನಂತ ಗೊತ್ತಾಗಲ್ಲ, ನೀವು ಕೇರ್ ಹಾಸ್ಪಿಟಲ್ ಹೋಗಿ ಅಂತ ಹೇಳಿದ್ರು ಸರ್. ನಾನು ಕೇರ್ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿದಂತ ಡಾಕ್ಟ್ರು ನಾನು 7 ದಿವಸ ಆದ್ರೂ ಕೂಡ ಒಬ್ಬ ಡಾಕ್ಟರ್ ಕೂಡ ನಾನು ಬಂದು ನೋಡಿಲ್ಲ. ಮೈಸೂರು ಕೇರ್ ಹಾಸ್ಪಿಟಲ್ ಸರ್ ಅಡ್ಮಿಟ್ ಮಾಡ್ಕೊಂಡು ಅಲ್ಲಿ ಬಂದಂತ ವ್ಯಕ್ತಿಗಳೆಲ್ಲ ಬರೀ ಸಿಸ್ಟರ್ ಬರೋರು, ಬಾಟ್ಲ್ ಹಾಕೋರು, ಹೋಗೋರು. ನನಗೆ 3 ದಿನ ಪೂರ್ತಿ ಅದೇ ಆಗ್ಬಿಡ್ತು. ನನಗೆ ಏನಾಗಿದೆ ಅಂತ ಮಾಹಿತಿ ಕೊಡಿ ಸರ್, ಯಾಕೆ ಇದ್ ಮಾಡ್ತಾ ಇದೆ ಅಂತ ಅಲ್ಲಿರೋರೆಲ್ಲ ಗಲಾಟೆ ಮಾಡ್ತಾ ಇದ್ದೆ ನಾನು. ಆಗ ಪೇಷಂಟ್ ಗಲಾಟೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಆಗ ನನ್ನ ಒಬ್ರು ಬೇರೆ ಡಾಕ್ಟರ್ ಬಂದು ಅದನ್ನ ನನ್ನ ಸೊಂಟದಿಂದ ನೀರೆಲ್ಲ ತೆಗೆದು ಅದನ್ನೆಲ್ಲ ಲ್ಯಾಬ್ ಕಳಿಸಿ ಲ್ಯಾಬಿಂದೆಲ್ಲ ಟೆಸ್ಟ್ ಮಾಡುದು. ಇದು ಸಕ್ಷಣ ಆಗ್ಬೇಕಾಯ್ತು, ಇಂಜೆಕ್ಷನ್ ಕೊಡ್ಬೇಕಾಗಿತ್ತು, ಮೀರೋಗಿದೆ. ಇವಾಗ ನನಗೆ ಟ್ರೀಟ್ಮೆಂಟ್ ಅಲ್ಲಿ ನಿಮಾಸಕ್ಕೆ ಕಳಿಸ್ಕೊಡ್ತೀವಿ, ನಿಮಾಸಕ್ಕೆ ಹೋಗಿ ಅಂತ ಹೇಳಿದ್ರು ಸರ್. ನಾನು ನಿಮಾಸಕ್ಕೆ ಹೋದೆ. ನಿಮಾಸದಲ್ಲಿ ಕೂಡ ಹೋಗ್ಬೇಕಾದ್ರೆ ನಾನು ಬೆನ್ನಿನಗಡೆ ಎಲ್ಲ ಮಲ್ಗಿ ಗಾಯ ಆಗ್ಬಿಟ್ಟಿತ್ತು. ಈ ಹುಡುಗ ಉಳಿಯೋದು ಡೌಟು, ಇನ್ನು ಉಳಿಯೋದು ಇಷ್ಟೆಲ್ಲ ಗಾಯ ಆಗಿದೆ. ಈ ಟೈಮಲ್ಲಿ ಕರ್ಕೊಂಡ್ ಬಂದು ಅದ್ರ ಟ್ರೀಟ್ಮೆಂಟ್ ನಾವ್ ಏನು ಕೊಡಕ್ಕಾಗಲ್ಲ ಅಂತ ಫೆಸಿಲಿಟಿಗಳು ನಮ್ಮಲ್ಲಿ ಇಲ್ಲ ಅಂತ ಹೇಳಿ ನಮ್ಮ ಅಲ್ಲೇ ಡಾಕ್ಟ್ರು ವಾಪಸ್ ನಮ್ಮನ್ನ ಕಳ್ಸಿಕೊಟ್ರು. ನಮ್ಮನೇಲಿ ಇನ್ನು ಉಳಿಯೋದೇ ಇಲ್ಲ 3 ದಿನ ಅಂತ ಹೇಳಿ ಮನೇಲೆಲ್ಲ ಈಚೆಲ್ಲ ಹಾಕೊಂಡಿದ್ರು ಸರ್ ನನ್ನ. ಅದಾದ್ಮೇಲೆ ಒಬ್ಬ ಸ್ವಾಮೀಜಿಯವರು ಒಬ್ಬ ಗಿಡಮೂಲಿಕೆ ಬೇರಿಂದ ನಾನು 1 ವರ್ಷ ಬೇಕಾಗುತ್ತೆ ಸರ್ ಗಾಯ ಒಣಸ್ಕೊಳಕ್ಕೋಸ್ಕರ. ಅದಾದ ಇದನ್ನ ಪ್ರತಿಯೊಬ್ಬರ ಹತ್ರಲ್ಲೂ ಕೇಳ್ತಾನೆ ಇದೀನಿ, ಎಲ್ಲಾರು ಒಂದು ಒಳ್ಳೇದಾಗತ್ತೆ, ಏನು ಒಳ್ಳೇದಾಗತ್ತೆ ಅಂತ ಎಲ್ಲಾನು ಮಾಡ್ಕೊಂಡು ಹೋಗ್ತಾನೆ ಇದೀವಿ ಸರ್. ಅವತ್ತಿಂದಾನು ಟ್ರೀಟ್ಮೆಂಟ್ ಸಿಕ್ಕೇ ಇಲ್ಲ ನನಗೆ. ನಾನು ಸಾಯಿಬಾಬಾ ಹಾಸ್ಪಿಟಲ್ ಹೋಗಿದ್ದೀನಿ, ಸಾಯಿಬಾಬಾ ಹಾಸ್ಪಿಟಲ್ ನೋಡಿದ್ದೀನಿ. ಅದಾದ್ಮೇಲೆ BO ಹಾಸ್ಪಿಟಲ್ ಹೋಗಿದ್ದೀನಿ. ಅದ್ಯಾರೋ ಹುಳ್ಳು ಕಟ್ಟಾಗ್ತಾರೆ ಅಂತ ಹೇಳಿದ್ರು, ತಿಪ್ಪಿ ಹತ್ರ ಅಲ್ಲಿಗೂ ಕರ್ಕೊಂಡು ಹೋಗಿದ್ದೀರ ಸರ್. ಮಂಗ್ಳೂರ್ ಹತ್ರ ಹೋಗಿದ್ದೀನಿ. ಪ್ರತಿಯೊಬ್ಬರ ಹತ್ರ ಎಲ್ಲ ಸುತ್ತಾಡ್ದೆ. ಇವಾಗ ಇತ್ತೀಚೆಗೆ ನನಗೆ ಒಂದು ಮಂಗ್ಳೂರಲ್ಲಿ ಹಾಸ್ಪಿಟಲ್ ಅಲ್ಲಿ ಕೇಳಿದಾಗ ಅಲ್ಲಿ ನನಗೆ ನರದ ಸಮಸ್ಯೆ, ಬರೀ ಬೆನ್ನಿನಗಡೆ ಬಂದಿದಂತ ನರ ಚಪ್ಪೆ ಆಗಿದೆ, ಅದಕ್ಕೆ ಖಂಡಿತ ಟ್ರೀಟ್ಮೆಂಟ್ ಆಗುತ್ತೆ, 22 ಲಕ್ಷ ರೂಪಾಯಿ ಆಗುತ್ತೆ, ಇದನ್ನ ಲ್ಯಾಬ್ ಕಳಿಸಿ ನರ ತಯಾರು ಮಾಡಿದ್ರೆ ಖಂಡಿತ ಟ್ರೀಟ್ಮೆಂಟ್ ಸಿಗುತ್ತೆ ಅಂತ ಹೇಳಿದಾರೆ ಸರ್ ನನ್ಗೆ. ಯಾವ ಆಸ್ಪತ್ರೆಯಲ್ಲಿ, ಯಾವ ಊರಿನ ಆಸ್ಪತ್ರೆಯಲ್ಲಿ? ಮಂಗ್ಳೂರು ನರತಜ್ಞರಿ ಅಂತ ಹಾಸ್ಪಿಟಲ್ ಇದೆ. 2 ಹಾಸ್ಪಿಟಲ್ ಇದೆ. ಅದು ನೇಮ್ ನನ್ಗೆ ಓದಕ್ ಬರಲ್ಲ, ನಮ್ಮ ಅಣ್ಣನಿಗೆ ಗೊತ್ತು ಸರ್ ಅದು. ಅದಾದ್ಮೇಲೆ ಅಂಕೋಲದಲ್ಲಿ ಮಸಾಜ್, ಅಲ್ಲಿ ಆಯಿಲ್ ತೈಲ ಕೊಡ್ತಾರೆ, ಅದು ಕೂಡ ಗುಣ ಆಗುತ್ತೆ ಅಂತ ಹೇಳಿದಾರೆ ಸರ್. ಓಕೆ, ಹೌದು ಸರ್. ಈಗ ಆಯುರ್ವೇದದ ರೀತಿಯಲ್ಲಿ ಅಂತೂ ತುಂಬಾ ಸಮಯ ಆಗುತ್ತೆ, ನೀವು ಅಲೋಪತಿ ಮೆಥಡ್ ಅಲ್ಲೇ ಹೋಗ್ಬೇಕು ಅಂತ ಹೇಳ್ತಾ ಇದಾರ ಡಾಕ್ಟರ್ಸ್? ಅಲ್ಲ, ನಮ್ಮಲ್ಲಿ ಅವರು ಇದೆ, ನಿಮ್ಮ ಸಕ್ಷಣ ನೀವು ತುಂಬಾ ಲಾಂಗ್ ತಗೊಳ್ತೀನಿ, ತುಂಬಾ ಇದ್ ಮಾಡ್ತೀನಿ ಅಂತಂದ್ರೆ ನೀವು ಆಯುರ್ವೇದಕ್ಕೆ ಹೋಗ್ಬೋದು. ಅದಲ್ಲಿ ನಮ್ಮ ಯಾರು ಮಾಡ್ತಾರಂತ ಅವ್ರನ್ನ ಕಂಟೆಕ್ಟ್ ಮಾಡ್ಕೊಂಡು ನೀವು ಹೋಗಿ. ನಮ್ಮಲ್ಲಿ ಇರೋಂತ ಫೆಸಿಲಿಟಿ ನಿಮ್ಗೆ ನರನ ಲಾಭ ಕಳಿಸಿ, ನಿಮ್ಮ ಬಿಳೆರಕ್ತಲೆ ಆಗಿರ್ಬೋದು, ಮಾಂಸದಾನೆ ಆಗಿರ್ಬೋದು, ಎಲ್ಲಾನು ಲಾಭ ಕಳಿಸಿ ಆ ಲಾಭಿಂದ ಒಂದು ಚುಚಿಕ ನರನ ತರಿಸು ನರನ ಅಳವಡಿಸಿದ್ರೆ ಖಂಡಿತವಾಗ್ಲೂ 3 ತಿಂಗಳಿಂದ 6 ತಿಂಗಳು ಕಂಟಿನ್ಯೂ ಟ್ರೀಟ್ಮೆಂಟ್ ಇಂಜೆಕ್ಷನ್ ಇರುತ್ತೆ, ತೀರಾ ಎಕ್ಸರ್ಸೈಸ್ ಎಲ್ಲ ಇರುತ್ತೆ. ಆ ಎಕ್ಸರ್ಸೈಸ್ ಎಲ್ಲ ಮಾಡಿದ್ರೆ ಖಂಡಿತ ನಿಮ್ಗೆ ಗುಣ ಆಗೋದು ತುಂಬಾ ಮುಕ್ಕಾಲು ವರ್ಷ 100% ಕೊಡ್ತೀವಿ ಅಂತ ಗ್ಯಾರಂಟಿ ಹೇಳಿದ್ದಾರೆ ಸರ್. ಮಂಗಳೂರಿನಲ್ಲಿ ಒಂದು ದೃಢೀಕರಣ ಸಿಕ್ಕಿದೆ ನಿಮ್ಗೊಂದು ಆಸ್ಪತ್ರೆಯಿಂದ? ಸಿಕ್ಕಿದೆ ಸರ್. ಪೂನಾದಲ್ಲೂ ಸಿಕ್ಕಿದೆ, ಅಲ್ಲೂ ಸಿಕ್ಕಿದೆ, 2 ಸಿಕ್ಕಿದೆ ಸರ್. ಅದಕ್ಕೆ ಅಂದಾಜು 22 ಲಕ್ಷ ಖರ್ಚಾಗುತ್ತೆ. 22 ಲಕ್ಷ ಖರ್ಚಾಗುತ್ತೆ ಅಂತ ಹೇಳಿದ್ದಾರೆ ಸರ್. ಅಲ್ಲಿ ಸಾರ್ವಜನಿಕ ವಲಯದಿಂದ ಆಗಿರಬಹುದು, ನಿಮ್ಮ ಪಿರಿಯಾಪಟ್ಟಣದಲ್ಲಿ ಆಗಿರಬಹುದು, ಜನಪ್ರತಿನಿಧಿಗಳಿಂದ ಆಗಿರ್ಬೋದು, ಏನಾದ್ರು ಸಹಕಾರ ಸಿಕ್ಕಿದ್ಯಾ ಸ್ವಾಮಿಗೌಡ ಅವರೇ? ಯಾರು ಬಂದು ನೋಡುವಂತದ್ದಾಗ್ಬೋದು, ಏನಾದ್ರು ಕೆಲಸ ಮಾಡಿದಾರ ಸರ್? ನಾನು ಇಲ್ಲಿ ನನಗೆ ಕೊಟ್ಟಂತ ನಾನು ಬಂದು ನೋಡಿದಂತವ್ರು ಇದ್ದವ್ರದ್ದು ಅಂದ್ರೆ ಮಾದೇವಣ್ಣವ್ರು, ಕೆ ಮಾದೇವಣ್ಣವರು, ಅವ್ರು ಇನ್ನೂ ಶಾಸಕರಾಗಿರ್ಲಿಲ್ಲ. ಆವಾಗಲೇ ಕೂಡ ಬಂದು ನನಗೆ ನೋಡಿ ಸಾಕಷ್ಟು ಒಂದು ಪ್ರಸನ್ನ ಅವರಾಗಿರ್ಬೋದು, ಅವರಾಗಿರ್ಬೋದು, ನನಗೆ ಬೆನ್ನಿನಗಡೆ ಗಾಯ ಎಲ್ಲ ಆಗಿತ್ತು. ಅದನ್ನ ಗಾಯ ಎಲ್ಲ ನನಗೆ ಮಂಗಳೂರು ಇದಕ್ಕೆ ಸುಳ್ಳಿ ಹಾಸ್ಪಿಟಲ್ ಕಳಿಸಿ ಅದ್ರ ಟ್ರೀಟ್ಮೆಂಟ್ ಎಲ್ಲ ಕೊಡಿಸಿ ನನಗೆ ಒಂದು ಸಣ್ಣ ಪುಟ್ಟ ಹೆಲ್ಪ್ ನಾನು ಖಂಡಿತವಾಗ್ಲೂ ಮಾಡ್ಕೊಟ್ಟಿದ್ದಾರೆ ಸರ್. ಅವರು ಸಾಕಷ್ಟು ಮಾಡಿ ಒಂದು 25,000 ಹಣನೂ ಕೊಟ್ಟಿದ್ದಾರೆ ಸರ್ ನನಗೆ. ಹೌದು, ಹೆಲ್ಪ್ ಮಾಡಿದ್ದಾರೆ. ಮಾದೇವಣ್ಣವರು ಮತ್ತೆ ಪ್ರಸನ್ನ ಅವರು ಮಾಡಿದ್ದಾರೆ ಸರ್ ನನಗೆ. ಇದು ಪಿರಿಯಾಪಟ್ಟಣಕ್ಕೆ ಬರುವಂತದ್ದು ನಿಮ್ಮ ಶಾಸಕರೇ? ಈಗ ಅಲ್ಲಿ ಪಿರಿಯಾಪಟ್ಟಣದ ಶಾಸಕರು ಇವತ್ತು ಪಶುಸಂಗೋಪನಾ ಸಚಿವರಿದ್ದಾರೆ. ಹೌದು ಸರ್, ಹೌದು ಸರ್, ಹೌದು ಸರ್. ಅವ್ರನ್ನ ಏನಾದ್ರು ಭೇಟಿ ಮಾಡುವಂತ ಕೆಲಸ ಆಯ್ತಾ? ಯಾಕಂತಂದ್ರೆ ಮುಖ್ಯಮಂತ್ರಿಗಳ ಅವರು ಆಪ್ತರು ಕೂಡ ಇದ್ದಾರೆ. ಮುಖ್ಯಮಂತ್ರಿಗಳಿಗೆ ಅನುದಾನ ಸಿಕ್ಬಿಟ್ರೆ ನಿಮ್ಗೆ
ಹೌದು ಸರ್. ಖಂಡಿತವಾಗಿ ಬಿಪಿಎಲ್ ಕಾರ್ಡ್ ಇದೆ ಅಲ್ವಾ ತಮ್ಮ ಹತ್ರ? ಇದೆ ಸರ್ ಟ್ರೀಟ್ಮೆಂಟ್ ಎಲ್ಲ ಇದೆ. ಸಂದರ್ಭದಲ್ಲಿ ಮುಖ್ಯಮಂತ್ರಿ ಅನುದಾನವನ್ನ ಬಳಸ್ಕೊಂಡು ನಿಮ್ಮ ಚಿಕಿತ್ಸೆಯನ್ನ ಅಟ್ಲೀಸ್ಟ್ ಅವ್ರ ಮನಸ್ಸು ಮಾಡಿದ್ರೆ, ವೆಂಕಟೇಶ್ ಅವ್ರ ಮನಸ್ಸು ಮಾಡಿದ್ರೆ ಅರ್ಧಕ್ಕಿಂತ ಜಾಸ್ತಿ ಹಣವನ್ನ ಕೊಡಿಸ್ಕೊಡ್ಬೋದು ನಿಮ್ಗೆ. ಖಂಡಿತ ಸರ್. ಅವರು ನಮಗೆ ಕೆಲಸನ ಆಗಿತ್ತಾ? ಅವರ ಒಂದು ಆಪ್ತ ಸಹಾಯಕರಾಗಬಹುದು, ಅವರ ಕಾರ್ಯಕರ್ತರುಗಳಾಗ್ಬೋದು, ಯಾರನ್ನಾದ್ರು ಭೇಟಿ ಮಾಡಿದ್ರ? ನಾವು ಖುದ್ದಾಗೆ ಹೋಗಿ ಅವ್ರ ತೋಟದ ಮನೇಲಿ ಇದ್ದೋ ಸರ್. ನಾನು ನಮ್ಮ ಅಮ್ಮ ಮತ್ತೆ ಮಹೇಂದ್ರಣ್ಣ ಅಂತ ಇದ್ದಾರೆ, ಅವರು ನಾವು ಹೋಗಿದ್ವಿ ಕಾರಲ್ಲಿ, ಅಮರ್ಸಟ್ ಕಾರಲ್ಲಿ ಹೋಗಿದ್ವಿ. ಅವ್ರ ತೋಟದ ಮನೇಲಿ ಇದ್ರು. ಆಗ ಅವ್ರನ್ನ ಹೋಗಿ ಕೇಳಿದಾಗ ಅವ್ರು ನಮ್ಮನ್ನ ನೋಡಿದ್ದಕ್ಕೆ ಅವ್ರು ಅಂತ ಹೇಳಿದ್ ಒಂದೇ ಮಾತು ಸರ್, ನಾನೀಗ ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ, ಅಲ್ಲಿ ವಿಧಾನಸೌಧಕ್ಕೆ ಬನ್ನಿ, ಏನಾದ್ರು ಒಂದು ಪರಿಹಾರ ಕೊಡೋಣ, ಏನಾದ್ರು ಪ್ರಯತ್ನ ಪಡೋಣ ಅಂತ ಹೇಳ್ಬಿಟ್ಟು ಅವ್ರು ಯಾವ್ದೇ ಲೆಟರ್ನು ಕೊಡ್ಲಿಲ್ಲ, ಏನೂ ಕೊಡ್ಲಿಲ್ಲ, ಡೈರೆಕ್ಟ್ ಆಗಿ ಹೇಳ್ಬಿಟ್ಟು ಹೋದಂತವ್ರು. ಅದಾದ್ಮೇಲೆ ತುಂಬಾ ಸರಿ ನಾನು ನೋಡ್ತಾನೆ ಇದ್ದಾರೆ, ನಾನು ವೀಚರ್ ತಳ್ಕೊಂಡಿದ್ದಿಲ್ಲ, ಬೆಟ್ಟಪುರದಲ್ಲಿ ದಿನನಿತ್ಯ ನೋಡ್ತಾನೆ ಇರ್ತಾರೆ. ಇವತ್ತಿನವರೆಗೂ ₹1 ಕೂಡ ನನಗೆ ಸಹಾಯ ಮಾಡಿಲ್ಲ ಸರ್. ಮಾಡಿಲ್ಲ ಸರ್. ಮಾಜಿ ಆದಾಗ್ಲೂ ಕೂಡ ಮಾಡಿಲ್ಲ, ಅವ್ರು MLA ಶಾಸಕರಾದಾಗ್ಲೂ ಮಾಡಿಲ್ಲ, ಈಗ MP ಆಗಿದ್ರು ಕೂಡ ಅವರು ಇವತ್ತಿನವರೆಗೂ ನನಗೆ ಯಾವ್ದೇ ರೀತಿ ₹1 ಕೂಡ ಸಹಾಯ ಮಾಡಿಲ್ಲ ಸರ್. ಸ್ವಂತ ದುಡ್ಡೇನ್ ಕೊಡ್ತಾ ಇರ್ಲಿಲ್ವಲ್ಲ, ಮುಖ್ಯಮಂತ್ರಿ ಅನುದಾನ ಇರೋದಂತದ್ದೇ ಇಂತಹ ಒಂದು ದುರ್ಘಟನೆಗಳೇನಾಗುತ್ತೆ. ಆಕ್ಸಿಡೆಂಟ್ ಆದ್ರೆ ಮುಖ್ಯಮಂತ್ರಿ ಅನುದಾನ ಸಿಗಲ್ಲ, ಆದ್ರೆ ನಿಮ್ದು ಜ್ವರ ಬಂದು ವಿತ್ ಮೆಡಿಕಲ್ ರಿಪೋರ್ಟ್ ಇದೆ, ಯಾಕೆ ಹೀಗಾಯ್ತು ಅಂತ ನಿಮಗೂ ಕೂಡ ಗೊತ್ತಿಲ್ಲ ಅಂದ್ರೆ ಅವ್ರ ಶಾಸಕರಾಗಿ ಅಥವಾ ಮಂತ್ರಿಗಳಾಗಿ ಏನ್ ಪ್ರಯೋಜನ ಅಂತಾನೆ ಅನಿಸ್ಬಿಡುತ್ತೆ ಎಷ್ಟೋ ಸತಿ. ನಮ್ಗೆ ಅವ್ರೊಬ್ಬರೇ ಅಲ್ಲ ಸರ್, ನಮ್ಮಂತವ್ರಿಗೆ ಸಾಧಾರಣ ಆದಾಗ ನಿಮ್ಮ ಬೊಮ್ಮಾಯಿ CM ಅವರು ಇದಾರಲ್ಲ, ಅವ್ರನ್ನು ಕೂಡ ನಾವು ಭೇಟಿ ಮಾಡಿದೀವಿ ಸರ್. ಯಡಿಯೂರಪ್ಪ ಅವ್ರನ್ನು ಕೂಡ ಭೇಟಿ ಮಾಡಿದೀವಿ, ಸಿದ್ದರಾಮಯ್ಯನವ್ರು ಕೂಡ ಭೇಟಿ ಮಾಡಿದೀವಿ. ಸಿದ್ದರಾಮಯ್ಯ ಅವ್ರ ಮನೆ ಅವ್ರನ್ನೆಲ್ಲ ನಾವು ಹೋಗಿದ್ದಾಗ ಅವ್ರು ಹೇಳೋದು ಒಂದೇ ಮಾತು ಸರ್, ಸಿದ್ದರಾಮಯ್ಯ ಅವ್ರು ಹೇಳಿದಂತ ಒಂದೇ ಮಾತು, ಇವತ್ತಿನವರೆಗೂ ನನಗೆ ಹೇಳಿದಂತ ಒಂದೇ ಮಾತು, ಅವ್ರೇ ಯಾರಲ್ಲಿ ಕಳ್ಸಲ್ಲಿ ಅಂತ ಹೇಳಿದ ಒಂದೇ ಮಾತು, ಆಚೆ ಕಳಿಸಿ ಅಂತ. ಅವ್ರ ಪೊಲೀಸರಿಗೆಲ್ಲ 100 ಜನ ಪೊಲೀಸರು ಇದ್ರು, ಅವ್ರ ಹತ್ರ ಹೇಳಿದಷ್ಟೇನೆ. ಅವ್ರ ಮನೆ ಹತ್ರ ಅವ್ರು ಇದ್ದಾಗ ವಾಸ ಮಾಡ್ತಿರೋಂತ ಜಾಗಕ್ಕೆ ನಾವು ನಮ್ಮ ಹುಡುಗರು ಎಲ್ಲಾರು ಕರ್ಕೊಂಡು ಹೋಗಿದ್ರು. 3-4 8 ಜನ ಹೋಗಿದ್ವಿ ಸರ್. ಅಲ್ಲಿ ಸಾಧಾರಣ ಯಾವ್ದು ವಿಡಿಯೋ ಮಾಡೋದಕ್ಕೆ ಅವಕಾಶ ಕೊಡ್ಲಿಲ್ಲ, ಅಲ್ಲಿ ಪೊಲೀಸರೆಲ್ಲ ಕಿತ್ ಬಿಸಾಕರು. ಹಾಗಾಗಿ ಅವರಲ್ಲಿ ಒಬ್ಬ ಮಾಹಿತಿ ಪಟ್ಟಂತ ತುಂಬಾ ಪೊಲೀಸ್ ಇಲಾಖೆಯವರು ಒಂದು ಮಾನವತೆ ಇಟ್ಕೊಂಡು ಅಲ್ಲಿ ಗಂಟ ಕಳ್ಸ್ಕೊಂಡ್ರು ಸರ್, ಯಾರೊಬ್ರು ಬಂದು ನಿಮ್ ನೋಡ್ಬೇಕು ಅಂತ ಹೇಳಿ. ಯಾರಲ್ಲಿ ಕಳ್ಸಲಿ ಆ ಕಡೆ ಅಂತ ಹೇಳಿದ್ರು ಸರ್. ಇದೀಗ ಎಷ್ಟು ದಿನ ಆಯ್ತು ಹಿಂಗಾದ್ರೆ? ಈಗ ಎಷ್ಟು ತಿಂಗಳುಗಳಿಂದ ಈ ರೀತಿ ಅನುಭವಿಸ್ತಾ ಇದೀರಾ ಸ್ವಾಮಿಗೌಡ ಅವರೇ? ನಾನು 18 ವರ್ಷದಿಂದ ಇದೇ ನರ್ಕದಲ್ಲಿ ಅನುಭವಿಸ್ತಾ ಇದ್ದೀನಿ ಸರ್. 18 ವರ್ಷ? 18 ವರ್ಷದಿಂದ ಇದೇ ನರ್ಕದಲ್ಲಿ ಅನುಭವಿಸ್ತಾ ಇದ್ದೀನಿ. ಗಾಯಗಳಾಗ್ತಾ ಇದೆ, ಸತ್ತೋಗ್ಬಿಡೋಣ ಅಂತ ನಾನು ಆತ್ಮಹತ್ಯೆ ಕೂಡ ಮಾಡ್ಕೊಂಡಿದ್ದೀನಿ. ನನ್ನ ಹೆಂಡತಿ ಕೂಡ ಆತ್ಮಹತ್ಯೆ, ಅವಳು ನನಗೆ ಈ ಸಿಟಿನಲ್ಲಿ ನೋಡಿದ್ರೆ ಅದೇನು ಅಂತ ಒಂದು ಬಟ್ಟೆ ಸೆನೆಯಕ್ಕೆ ಹೋಗಿ ಕಾಲೇಜಲ್ಲಿ ಹೋಗಿದ್ಲು ಸರ್, ಅವಳು ಕೂಡ ಕಳ್ಕೊಂಡಿದ್ದೀನಿ ನಾನು. ಇವತ್ತು ನಾನು ಬದುಕ್ಬೇಕು, ನಮ್ಮಮ್ಮನ ಒಂದು ಸಾಯೋ ಕಾಲದಲ್ಲಿ ಅವಳು ಒಂದು 4 ದಿವಸ ಚೆನ್ನಾಗಿ ನೋಡ್ಕೋಬೇಕು. ಅವಳನ್ನ ನಾವು ಈ ವಯಸ್ಸದಲ್ಲಿ ಅವ್ರನ್ನ ನಾನು ನೋಡ್ಕೊಂಡ ಪ್ರತಿಯೊಬ್ಬ ಮಕ್ಕಳು ಅವ್ರ ತಾಯಿನ ನೋಡ್ಕೊಳ್ಳೋದು ಕರ್ತವ್ಯ. ಆದ್ರೆ ನನ್ನ ದುರದೃಷ್ಟನೋ ನನ್ನ ಹಣೆ ಬರನೋ ಒಂದು ಗೊತ್ತಿಲ್ಲ ಸರ್. ಅವ್ರು ನನ್ನ ಸೇವೆ ಮಾಡ್ತಾ ಇದಾರೆ, ನಾವು ಅವ್ರು ಸೇವೆ ಮಾಡ್ಬೇಕಾಗಿರೋದು, ಅವರು ಕೂಡ ನನ್ನ ಸೇವೆ ಮಾಡೋ ಭಾಗ್ಯ ಬಂದ್ಬಿಟ್ಟಿದೆ ಸರ್ ನನಗೆ. ಆ ರೀತಿ ಎಲ್ಲ ನೀವು ಧೃತಿಗೆಡಬೇಡಿ. ತಾಯಂದ್ರಿಗೆ ಯಾವತ್ತಿದ್ರು ಎಷ್ಟೇ ವಯಸ್ಸಾದ್ರೂ ಮಕ್ಕಳೇನೆ. ಮಕ್ಕಳ ಆರೋಗ್ಯ ಸ್ಥಿತಿಗೆ ತಲುಪಿದಾಗ ನೀವು ಆ ರೀತಿ ಬದಲು ನೀವು ನಿಮ್ಮ ಮನಸ್ಸು ಗಟ್ಟಿಯಾಗಿದೆ ನಿಜವಾಗ್ಲೂ ಸ್ವಾಮಿಗೌಡ ಅವರೇ. ನಿಮ್ಮ ವಿಲ್ ಪವರ್ ಏನಂತಾರೆ, ಇವತ್ತಿಗೂ ನಾನು ಚೇತರಿಕೆ ಆಗ್ಬೇಕು, ನನ್ನ ತಾಯಿನ ನೋಡ್ಕೋಬೇಕು ಅನ್ನುವಂಥ ಒಂದು ಭಾವನೆ ಇದೆಯಲ್ಲ, ನಿಜವಾಗ್ಲೂ ಕೂಡ ನಮ್ಮ ಇಡನ್ಸ್ ವಾಹಿನಿ ಮೂಲಕ ಎಲ್ಲಾ ಚಾರಿಟಬಲ್ ಟ್ರಸ್ಟ್ ಗಳಿಗಾಗ್ಬೋದು, ಈ ಸಂಘ ಸಂಸ್ಥೆಗಳಿಗಾಗ್ಬೋದು, ಈಗ ಜನಪ್ರತಿನಿಧಿಗಳಿಗೂ ಕೂಡ ನಾವು ಮನವಿ ಮಾಡುವಂತ ಕೆಲಸ ನಮ್ಮ ವಾಹಿನಿ ಕೂಡ ಅವರ ಕಡೆಯಿಂದ ಮಾಡ್ತೀವಿ. ಖಂಡಿತ ಸರ್. ಆ ಒಂದು ರಿಪೋರ್ಟ್ ಗಳೇನಾಗಿದೆ, ಮೆಡಿಕಲ್ ರಿಪೋರ್ಟ್, ಈಗ ಆಪರೇಷನ್ ಆದ್ರೆ ಆಪರೇಷನ್ ಆಗ್ಬೇಕಾ ಅಥವಾ ಫಿಸಿಯೋಥೆರಪಿ ಮತ್ತೆ ಮೂಲಕ ಸರಿ ಹೋಗುವಂತದ್ದು ಆಪರೇಷನ್ ಆಗ್ಬೇಕಾ? ನನಗೆ ಯಾವ್ದಾದ್ರು ಆಗುತ್ತೆ ಸರ್, ನನ್ಗೆ ಅದೇ ಬೇಕು ಇದೇ ಬೇಕು ಅಂತ ಏನಿಲ್ಲ ಸರ್. ನನಗೆ ಒಂದು ಟ್ರೀಟ್ಮೆಂಟ್, ನನಗೆ ಬೇಕಾಗಿರೋದು ಒಂದು ಟ್ರೀಟ್ಮೆಂಟ್. ಆ ತಾಯಿ ಸೇವೆ ಮಾಡೋಕ್ ಒಂದು ಭಾಗ್ಯ, ಆ ತಾಯಿಗೆ ಸೇವೆ ಮಾಡೋದಕ್ಕೆ ಒಂದು ಭಾಗ್ಯ ಸಿಕ್ಕಿದ್ರು ಸಾಕು. ಆ ತಾಯಿ ಋಣ ತೀರ್ಸಕ್ ಆಗಲ್ಲ ನಮ್ಮ ಕೈಲಿ, ಯಾವ ಮಕ್ಕಳ ಕೈಲೂ ಆಗಲ್ಲ. ಮನೇಲಿ ಈಗ ಯಾರ್ಯಾರು ಇರುವಂತದ್ದು ನಿಮ್ಮ ಮನೆಯಲ್ಲಿ ತಾಯಿ ಜೊತೆಗೆ? ಅಮ್ಮ, ನಾನು, ನನ್ನ ಮಗಳು ಸರ್. ಮಗಳು? ಹಾ ಸರ್. ಶ್ರೀಮತಿ ಅವ್ರನ್ನ ಅದು ಒಂದು ಅಪಘಾತದಲ್ಲಿ ಕಳ್ಕೊಂಡಿದ್ದೀರಾ? ಹೌದು ಸರ್. 2014ರಲ್ಲಿ ನಾನು 9ನೇ ತಿಂಗಳಲ್ಲಿ ಅವಳನ್ನ ಕಳ್ಕೊಂಡ್ವಿ ಸರ್. ನೀವು ನಿಮ್ಮ ಧೈರ್ಯನೇ ಈಗ ನಿಮ್ಮ ಅತಿ ದೊಡ್ಡ ಅಸ್ತ್ರ ಸ್ವಾಮಿಗೌಡ ಅವರೇ. ಈಗ ನಮ್ಮ ಇಡನ್ಸ್ ವಾಹಿನಿ ಕೂಡ ಎಷ್ಟಾಗುತ್ತೆ ಅಷ್ಟು ಈ ಸುದ್ದಿಯನ್ನ ಹೆಚ್ಚು ಜನಗಳಿಗೆ ತಲುಪಿಸುವಂತಹ ಕೆಲಸವನ್ನ ನಮ್ಮ ವಾಹಿನಿ ಕೂಡ ಮಾಡ್ತೀವಿ. ಇದನ್ನ ನೋಡಿ ಆದ್ರೂ ಕೂಡ ಜನಪ್ರತಿನಿಧಿಗಳು ಯಾವ ಒಂದು ಜನಗಳ ಸೇವೆಗೋಸ್ಕರ ಅವರ ಅಧಿಕಾರಕ್ಕೆ ಬಂದಿರ್ತಾರೆ, ಅವರ ಕರ್ತವ್ಯನೇ ನಿಮ್ಮಂತಹ ಜನಗಳಿಗೆ ಒಂದು ಸೂಕ್ತವಾದಂತಹ ಮಾರ್ಗದರ್ಶನ ಕೊಡೋದು ಅಥವಾ ಒಂದು ಅವ್ರ ಕೈಲಾದಂತಹ ಸಹಕಾರವನ್ನ ಮಾಡೋದು.
ನಿಜಕ್ಕೂ ಬೇಜಾರಾಗುತ್ತೆ. ಮುಖ್ಯಮಂತ್ರಿಗಳ ಬಾಗಿಲಿಗೆ ಹೋದ್ರೆ ಅವ್ರನ್ನ ನಡಿ ಆಚೆ ಅಂತ ಕಳಿಸಿರುವಂತಹ ಮಾತಾಗಿರ್ಬೋದು. ನಿಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರುಗಳು ವೆಂಕಟೇಶ್ ಅವರು ಸರಿಯಾಗಿ ಸ್ಪಂದಿಸಿಲ್ಲ. ಈ ಒಂದು ಸುದ್ದಿನ ಅವ್ರಿಗೂ ಕೂಡ ತಲುಪಿಸುವಂತ ಕೆಲಸ ಮಾಡ್ತೀವಿ. ಮುಖ್ಯಮಂತ್ರಿಗಳ ಅನುದಾನದಿಂದ ಯಾವ ರೀತಿಯ ಒಂದು ಚಿಕಿತ್ಸೆ ನಿಮ್ಗೆ ತಲುಪಿಸಬಹುದು ನಮ್ಮ ಇಡನ್ಸ್ ವಾಹಿನಿ ಕೂಡ ಸಂಘ ಸಂಸ್ಥೆಗಳಿಗೆ, NGOಗಳಿಗೆ, ಜನಪ್ರತಿನಿಧಿಗಳಿಗೆ ಇನ್ನ ಹೆಚ್ಚಿನ ಒಂದು ಅರಿವನ್ನ ಮೂಡಿಸ್ತಾ ನಿಮ್ಮ ಒಂದು ಪರಿಸ್ಥಿತಿಯನ್ನ ತಲುಪಿಸುವಂತ ಕೆಲಸ ಮಾಡ್ತೀವಿ. ಸ್ವಾಮಿಗೌಡ ಅವರೇ, ಧೈರ್ಯವಾಗಿರಿ. ನಮ್ಮ ಸದಾಕಾಲ ನಿಮ್ ಜೊತೆಗಿರುತ್ತೆ. ನಮ್ಗೆ ಇಂತ ಒಂದು ಸರ್ಕಾರ ಒಂದು ಮಾಹಿತಿ ಕೊಟ್ಟರು, ಸರ್ಕಾರ ಒಂದು ಸಪೋರ್ಟ್ ಮಾಡಿದ್ರೆ ನಮ್ಮಂತವ್ರು ಎಷ್ಟೋ ಜನ ಇದ್ದಾರೆ ಸರ್. ನಾವು ಒಬ್ಬರೇ ಅಂತಲ್ಲ, ಎಲ್ಲೋ ಜನಗಳು ಇದ್ದಾರೆ. ಅವ್ರು ಜೀವನ ಇರ್ಬೇಕು, ಬದುಕ್ಬೇಕೋಸ್ಕರ ಒಂದು ಜೀವನ ಕಟ್ತೀವಿ, ಈ ಭೂಮಿಗೆ ಬರ್ತೀವಿ. ಆ ಭೂಮಿಗೆ ಸರ್ಕಾರ ರೋಡ್ಗೋಸ್ಕರ ಅದಕ್ಕೆ ಇದಕ್ಕೆ ಬೇಕಾದ ಬಿಟ್ಟು ಲಕ್ಷ ಕೋಟಿ ಖರ್ಚು ಮಾಡ್ತಾರೆ ಸರ್. ಅಲ್ಲ, ಜನಗಳು ಒಬ್ಬ ಮನ್ಸಿನ ಕೊಡೋಂದು ರೋಡು ಪಾರು ಕಿತ್ತೋದಕ್ಕೆಲ್ಲ ಕಾರ್ಮಿಕಗಳಿಗೆ ಕೋಟಿ ಹಾಳು ಮಾಡ್ತಾರೆ. ನಮ್ಮಂತವ್ರಿಗೊಂದು ಬದುಕನ್ನ ಕಟ್ಕೊಡಕ್ಕೆ ಹಾಸ್ಪಿಟ್ಲ್ ಮೆಡಿಸಿನ್ ಫ್ರೀ ಕೊಟ್ರೆ ನಾವ್ ಯಾಕೆ ಸರ್ ಟ್ರೀಟ್ಮೆಂಟ್ ತಗೊಳಲ್ಲ? ನಮ್ಗೊಂದ್ ಜೀವನ ಸಿಗುತ್ತಲ್ಲ ಸರ್, ನಾವು ಎಲ್ಲಾರಂಗ್ ಬದುಕ್ಬೋದಲ್ಲ ಸರ್, ನಾವ್ ದುಡಿಮೆ ಮಾಡ್ಕೊಂಡು ಬದುಕ್ಬೋದಲ್ಲ ಸರ್. ಆ ರೀತಿ ಸರ್ಕಾರ ಯಾಕೆ ಮಾಡಲ್ಲ ಸರ್? ಸರ್ಕಾರ ಸಪೋರ್ಟ್ ಮಾಡಿದ್ರೆ ಪ್ರತಿಯೊಬ್ಬರ ಹತ್ರ ನಾವ್ ಯಾರ ಹತ್ರ ಹೋಗ್ಬೇಕಾಗಿಲ್ಲ ಸರ್. ಕಿಡ್ನಿ ಕಳ್ಕೊಂಡು ಎಷ್ಟೋ ಜನ ಸಾಯ್ತಾ ಇದಾರೆ, ಎಷ್ಟೋ ಜನ ಬದುಕ್ತಾ ಇದಾರೆ, ಬದುಕು ಸಾಯ್ತಾ ಇದಾರೆ. ಮಂಗಳೂರಿನ ಮಣಿಪಾಲ್ ಹಾಸ್ಪಿಟ್ಲೇನಾ? ಮಂಗಳೂರಲ್ಲಿ ಇದೆ ಸರ್. ಅಲ್ಲಿ ಮಣಿಪಾಲ್ ಅಂತ ಅದು ನರತಜ್ಞರ್ ಅಂತ 2 ಹಾಸ್ಪಿಟ್ಲ್ ಇದೆ. 2 ಹಾಸ್ಪಿಟ್ಲ್ ನಾವು ತೋರಿಸಿದಾಗ ಅಲ್ಲಿ ಹೇಳಿದಂತದ್ದು ಅಂಕೋಲ್. ಅದು ನಮ್ಮ ಅಣ್ಣಂಗೆ ಚೆನ್ನಾಗ್ ಗೊತ್ತು ಸರ್. ಅದು ನಿಮ್ಮ ಖಾತೆ ಆಗ್ಬೋದು, ಇಲ್ಲಿನ ಫೋನ್ ಪೇ ನಂಬರ್ ಆಗಿರ್ಬೋದು, ಎಲ್ಲ ನಮ್ಮ ಚಾನೆಲ್ ನಲ್ಲಿ ಸ್ಕ್ರೀನ್ ಅಲ್ಲಿ ಹೋಗ್ತಾ ಇದೆ. ಸಾಕಷ್ಟು ಜನ ಇದನ್ನ ನೋಡೋರು ಇರ್ತಾರೆ. ಈ ನಿಮಗೆ ಅರ್ಥ ಮಾಡ್ಕೊಂಡು ಅವ್ರಿಗೆ ಕೈಲಾದಂತ ಸಹಕಾರವನ್ನ ಸಾರ್ವಜನಿಕರು ಮಾಡ್ತಾರೆ. ಜೊತೆಗೆ ಶಾಸಕರು ಕೂಡ ಗಮನವನ್ನ ಹರಿಸ್ಬೇಕು ಈ ಒಂದು ವಿಷಯದ ಬಗ್ಗೆ ಅಂತ ಒಂದು ಮನವಿಯನ್ನ ನಾವು ಕೂಡ ನಮ್ಮ ವಾಹಿನಿಯನ್ನ ಮಾಡ್ತೀವಿ. ಖಂಡಿತ ಸರ್. ನನಗೊಂದ್ ಸ್ವಲ್ಪ ಸಣ್ಣ ಪುಟ್ಟ ನನಗೆ ಮಾಹಿತಿಗಳು ಅವರು ಕೂಡ ನನಗೆ ಹೆಲ್ಪ್ ಮಾಡಿದ್ದಾರೆ. ಜನಗಳು ಮಾತೃ ಯಾರು ಅಂತ ಗೊತ್ತಿಲ್ಲ, ಗುರುತು ಅಂತ ಗೊತ್ತಿಲ್ಲ, ಅವರು ಕೂಡ ನನಗೆ ಒಂದೊಂದು ಸ್ವಲ್ಪ ಸಣ್ಣ ಪುಟ್ಟ ಹೆಲ್ಪ್ ಮಾಡಿದ್ದಾರೆ ಸರ್. ನನಗೆ ಅವ್ರಿಗೆಲ್ಲ ತುಂಬಾ ಹೃದಯ ಧನ್ಯವಾದಗಳು ಹೇಳ್ತೀನಿ ಸರ್ ನಾನು. ಧೈರ್ಯವಾಗಿರಿ ಸ್ವಾಮಿಗೌಡ ಅವರೇ. ಖಂಡಿತ ಸರ್. ಧನ್ಯವಾದ ಧನ್ಯವಾದ ಸರ್.